ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಇಂದು ಇಂಡಿಯಾ ಇಂಗ್ಲೆಂಡ್ ನಡುವೆ ಸೆಮಿಫೈನಲ್. ಅಫ್ಘಾನ್ ಸೋಲಿಸಿ ದಕ್ಷಿಣ ಆಫ್ರಿಕಾ ಫೈನಲ್ ಪ್ರವೇಶದ ಕನಸು ಕಾಣುತ್ತಿರುವ ಭಾರತ ತಂಡ. ವಿಜಯನಗರದಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ. ಲಾರಿ ಹಾಗೂ ಟಿಟಿ ವಾಹನ ಮಧ್ಯೆ ಅಪಘಾತ. ಕಲಬುರಗಿಯಿಂದ ವಾಪಸ್ಸಾಗ್ತಿದ್ದ ಸಂಬಂಧಿಕರು. ಕೃಷ್ಣರಾಜ ಅಣೆಕಟ್ಟು ಪ್ರದೇಶವನ್ನೇ ಆಕ್ರಮಿಸಿಕೊಳ್ಳಲು ಸಂಚು. ಕೇರಳ ಮೂಲದ ಖತರ್ನಾಕ್ ಭೂಗಳ್ಳರ ಕನಸು ನುಚ್ಚುನೂರು. ಕಾವೇರಿ ಒಡಲನ್ನೇ ಬಗೆದು ಲೂಟಿಗೆ ಮುಂದಾಗಿದ್ದ ಖತರ್ನಾಕ್. ಸಿದ್ದಾಪುರದ ಹಸ್ವಿಕೋಳಿಯಲ್ಲೂ ಗುಡ್ಡ ಕುಸಿತ. ಮನೆ ಮೇಲೆ ಗುಡ್ಡ ಬೀಳುವ ಆತಂಕ. ಕಳೆದ 3-4 ದಿನಗಳಿಂದ ಜಿಲ್ಲೆಯಲ್ಲಿ ಮಳೆ. ಬಾರ್ನಲ್ಲಿ ಗುರಾಯಿಸಿದ್ದಕ್ಕೆ ಬಿಯರ್ ಬಾಟಲ್ನಿಂದ ಹೊಡೆದ್ರು. ಕೆಲಸ ಮಾಡಿ ಸಂಜೆ ವೇಳೆ ಕುಡಿಯಲು ಬಂದ ವ್ಯಕ್ತಿ ಮೇಲೆ ಹಲ್ಲೆ. ಮದ್ಯದ ಬಾಟಲಿಗಳಿಂದ ಹೊಡೆದು ವ್ಯಕ್ತಿಯ ಬರ್ಬರ ಕೊಲೆ. ದುರ್ಘಟನೆಯಲ್ಲಿ 1 ಸಾವು, 4 ಗಾಯ. 2 ಯುವಕರು ಮಣಿಪಾಲ್ ಆಸ್ಪತ್ರೆಗೆ ದಾಖಲು. ಮಳೆಯಿಂದಾಗಿ ಪಲ್ಟಿ ಹೊಡೆದ ಯುವಕರ ಕಾರು. ತೆರೆ ಮೇಲೆ ಗ್ರ್ಯಾಂಡ್ ಆಗಿ ಅಪ್ಪಳಿಸಿದ ಕಲ್ಕಿ. ಸ್ಟಾರ್ ದಿಗ್ಗಜರ ಕಂಡು ಸಿನಿ ರಸಿಕರು ಫುಲ್ ಖುಷ್. ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ಕೆಲವೆಡೆ ಕಲ್ಕಿ ಚಿತ್ರ ಪ್ರದರ್ಶನ. ಬಿಜೆಪಿ ಪಕ್ಷಕ್ಕಾಗಿ ಮೊದಲಿನಿಂದ ದುಡಿದಿರುವ ಹಿರಿಯ ನಾಯಕ ತಡರಾತ್ರಿ ಆರೋಗ್ಯದಲ್ಲಿ ಏರುಪೇರು. ಆಸ್ಪತ್ರೆಗೆ ದಾಖಲು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಎಲ್ಕೆ ಅಡ್ವಾಣಿಗೆ ಚಿಕಿತ್ಸೆ. ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ನಲ್ಲಿ ನುಗ್ಗಿದ ಮಳೆ ನೀರು. ಅಪಾಯಕಾರಿ ಮನೆಗಳ ಸರ್ವೆಗೆ ಕೃಷ್ಣೇ ಬೈರೇಗೌಡ ಸೂಚನೆ. ಚಾರ್ಮಾಡಿ ಘಾಟಿನಲ್ಲಿ ವಾಹನ ಸವಾರರು ಪರದಾಟ. ಅಜ್ಜನ ಮನೆಯಲ್ಲಿ 90 ಲಕ್ಷ ರೂಪಾಯಿ ಕದ್ದಿದ್ದು ಮೊಮ್ಮಗಳೇ. ಸ್ನೇಹಿತರ ಸಹಾಯದಿಂದ ಕದ್ದ ಹಣ ಮಾಡಿದ್ದೇನು ಗೊತ್ತಾ? 90 ಲಕ್ಷ ರೂಪಾಯಿ ಕಳೆದುಕೊಂಡು ಕಂಗಾಲಾದ ಅಜ್ಜ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.